6ರಿಂದ ನಾನು ಮನೆ ಬಿಟ್ಟಿದ್ದು. ಮನೆಗೆ 6ನೇ ಕ್ಲಾಸಿಂದ 9ನೇ ಕ್ಲಾಸ್ ತನಕ ನಾನು ಅಜ್ಜಿ ಮನೆಯಲ್ಲಿ ಓದಿದ್ದು. 9ನೇ ಕ್ಲಾಸಿಂದ ಹಾಸ್ಟೆಲ್ ಸೇರಿಕೊಂಡೆ. ಹಾಸ್ಟೆಲ್ ಅಂದರೆ ನಮ್ಮೂರಿಗೂ ಹಾಸ್ಟೆಲ್ಗೂ ಏನು ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪನೇ ಹತ್ರ. ಆದರೂ ಮನೇಲಿ ಅಪ್ಪ ಅಮ್ಮ ಓದಲ್ಲ, ನಿಮ್ಮ ಮನೇಲಿ ಇದ್ರೆ ಅಂತೇಳಿ ಹಾಸ್ಟೆಲಿಗೆ ಸೇರಿಸಿದ್ರು. ಆದರೆ ಹಾಸ್ಟೆಲಲ್ಲಿ 3 ದಿವಸ ಹಾಸ್ಟೆಲಲ್ಲಿ ಇದ್ದು 3 ದಿವಸ ಮನೇಲಿ ಇರ್ತಿದ್ದೆ. ಆಮೇಲೆ ನೆಕ್ಸ್ಟು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಕಂಪ್ಲೀಟ್ ಆಯಿತು. ಅದು ಸೆಕೆಂಡ್ ಪಿ ಯು ತನಕ ನಾನು ಹಾಸ್ಟೆಲಲ್ಲೇ ಇದ್ದೆ. ನೆಕ್ಸ್ಟು ಮುಗೀತು, ಸೆಕೆಂಡ್ ಪಿ ಯು ಎಲ್ಲ ಮುಗೀತು. ನೆಕ್ಸ್ಟ್ ಎಜುಕೇಷನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತು ನಮ್ಮ ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ಅಕ್ಕರೆಲ್ಲ ಹೇಳ್ತಿದ್ರು, ಡಿಗ್ರಿ ಎಲ್ಲ ಓದಬೇಡ, ಸುಮ್ಮನೆ ನಾವಿವಾಗ ಓದಿ ಡಿಗ್ರಿ ಸುಮ್ಮನೆ ವೇಸ್ಟ್ ಅನಿಸ್ತೈತಿ, ಬೇರೆ ಏನಾದ್ರು ಎಕ್ಸ್ಟ್ರಾ ಕೋರ್ಸ್ ಏನಾದರೂ ಮಾಡು ಅಂತ ಹೇಳ್ತಿದ್ರು. ನಾನು ಯೋಚನೆ ಮಾಡಿದೆ, ಕೋರ್ಸ್ ಏನಾದರೂ ಬೇರೆ ಏನಾದ್ರು ಮಾಡ್ಬೇಕಂತ ಹೇಳಿ. ನನಗೆ ಪ್ಯಾರಾಮೆಡಿಕಲ್ ಮಾಡೋಣ ಅಂದ್ಕೊಂಡೆ. ನನಗೆ 1 ಅವರ್ದಲ್ಲಿ ಸೀಟ್ ಸಿಕ್ಕಿತ್ತು ಪ್ಯಾರಾಮೆಡಿಕಲ್. ಅಷ್ಟು ದೂರ ಎಲ್ಲ ಹೋಗೋದು ಏನಕ್ಕೆ, ಸುಮ್ಮನೆ ಬೇಡ ಅಂತೇಳಿ ಇಷ್ಟ ಇಲ್ಲ ಅಂದರೂ ಡಿಗ್ರಿ ಸೇರಿಕೊಂಡೆ. ನಾನು ಶಿವಮೊಗ್ಗ ಗೌರ್ಮೆಂಟ್ ಕಾಲೇಜು. ಒಂದು 15 ಡೇಸ್ ಆಗಿತ್ತು ನಾನು ಹೋಗ್ತಾ ಇದ್ದು. 15 ಡೇಸ್ ಆಗಿತ್ತು. ನೆಕ್ಸ್ಟ್ ನಮ್ದು ಫ್ರೆಂಡ್ ಒಬ್ಬರು ಈ ಕಂಪ್ನಿದೆಲ್ಲ ಫುಲ್ ಸ್ಟೇಟಸ್ ಎಲ್ಲ ಹಾಕ್ತಾಯಿದ್ರು, ಚೆನ್ನಾಗಿರೋ ವಿಡಿಯೋ. ಆಮೇಲೆ ಸ್ಟೇಜ್ ಮೇಲೆ ಅಪ್ಪ ಅಮ್ಮಗೆ ಸನ್ಮಾನ ಮಾಡೋದೆಲ್ಲ ಹಾಕ್ತಿದ್ರು. ನಾನು ಕೇಳಿದೆ, ಯಾವ ಕಂಪ್ನಿ ಇದೆ, ಎಲ್ಲಿ ಕೆಲಸ ಮಾಡ್ತಾಯಿದ್ವಿ ಅಂತೆಲ್ಲ ಕೇಳಿದೆ. ನಾನು ಇಲ್ಲ, ಹುಬ್ಳಿ ನಾನೊಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಹಾಗಾದರೆ ನನಗೂ ಕೇಳು, ನಾನು ಬರ್ತೀನಿ ಅಂತ ಹೇಳ್ತಿದ್ದೆ. ಅಂದರೆ ನಂಗೆ ಅವಾಗ ಇನ್ನೂ 18 ಆಗೇ ಇರಲಿಲ್ಲ. ಆಮೇಲೆ ಇಲ್ಲ, ಇನ್ನೂ 18 ಆಗಿಲ್ಲ ಅಲ್ಲ, ಇವಾಗಲೇ ಕರ್ಕೊಳಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನಾನು ಆದರೂ ಒತ್ತಾಯ ಮಾಡ್ತಿದ್ದೆ, ನಾನು ಪ್ಲೀಸ್ ಬರ್ತೀನಿ, ಕರ್ಕೊಳ್ರಿ ಅಂತ. ಆಮೇಲೆ ಆಗಸ್ಟ್ ನಾನೊಂದು ಅಪ್ಲಿಕೇಶನ್ ಹಾಕ್ತಾ ಇಲ್ಲ, ಅವನಿಗೆ ರೆಸ್ಯೂಮ್ನ ಕಳಿಸಿ ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಸೆಲೆಕ್ಷನ್ ಆಗಿತ್ತು. ನಂಗೆ ಕಾಲ್ ಬಂತು. ನನ್ನ ಬರ್ಡೇ ದಿನವೇ ನಾನು ಇಲ್ಲಿಗೆ ಬಂದಿದ್ದು. ನಾನು ಟ್ರೈನಿಂಗ್ ಇದ್ದಿದ್ದು ಬರ್ಡೇ ದಿನವೇ ಇತ್ತು. ನಾನು ಅವತ್ತಿನ ದಿನವೇ 18 ಆಗಿತ್ತು ನನಗೆ. ಅವಾಗಲೇ ಬಂದೆ, ಟ್ರೈನಿಂಗೆಲ್ಲ ಅಟೆಂಡ್ ಮಾಡಿದೆ. ಫಸ್ಟೇ ಎಲ್ಲ ಕಂಪ್ನಿ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಹೇಳ್ಕೊಟ್ರು. ಅವಾಗೆಲ್ಲ ಚೆನ್ನಾಗಿ ಅನಿಸ್ತು, ಈ ಥರ ಎಲ್ಲ ಇದೆಯಲ್ಲ ಅಂತಾರೆ. ಸೆಕೆಂಡ್ ಡೇ ಅದೇ ಟ್ಯಾಲೆಂಟ್ ಎಲ್ಲ ಚೆಕ್ ಮಾಡಿದ್ರು. ನಾನು ಒಂದು ಸಾಂಗ್ ಎಲ್ಲ ಹೇಳಿದೆ. ಆಮೇಲೆ ಅದು ಅವತ್ತಿಗೆ ಮುಗೀತು, ನಾನು ಏನೂ ಕೇಳಲೇ ಇಲ್ಲ. ಆಮೇಲೆ ಥರ್ಡ್ ಡೇ ಎಲ್ಲ ಬಂದು ಕ್ಲಾಸೆಲ್ಲ ಬೋರ್ಡ್ ಮೇಲೆ ಬರೀತಿದ್ದಾರೆ. ಧಾರವಾಡ ವಿನಾಯಕ್ ಸರ್ ಅವ್ರು ಬಂದು ನನಗೆ ಕ್ಲಾಸ್ ಮಾಡಿಕೊಟ್ಟಿದ್ರು. ಏನು 45,000, 1,90,000 ಹಿಂಗೆಲ್ಲ ಬರೀತಿದ್ದಾರೆ. ಮೋಸ್ಟ್ಲಿ ನಮ್ಗೆ ಅಮೌಂಟ್ ಬರೋದಿರ್ಬೇಕು ನನಗೆ ಅಂದ್ಕೊಂಡಿದ್ದೀನಿ. ನನಗೆ ಅದು ನಾನು ಕಟ್ಟಬೇಕಂತ ನಂಗೆ ಗೊತ್ತೇ ಇಲ್ಲ. ಆಮೇಲೆಲ್ಲ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನನ್ನ ಫ್ರೆಂಡ್ ಹೋಗಿ ಕೇಳಿದೆ, ಏನು ಇಷ್ಟೆಲ್ಲ ಅಮೌಂಟ್ ಬರೀತಿದ್ದಾರಲ್ಲ ಅಂತ ಕೇಳಿದೆ. ಇಲ್ಲ ಅಂದರೆ ನಾವು ಈ ಬಿಸ್ನೆಸ್ ಒನ್ ಟೈಮ್ ಸ್ಟಾರ್ಟ್ ಮಾಡಬೇಕಂದ್ರೆ ಪರ್ಚೇಸಿಂಗ್ ಮಾಡ್ಕೋಬೇಕಂದ್ರೆ ನಾವು ಅಮೌಂಟ್ ಕಟ್ಟಬೇಕಂತ ಹೇಳಿದರು. ಆಮೇಲೆ ನನಗೆ ನನ್ನ ಶಾಕ್ ಏನಾಗಿಲ್ಲ, ಅಷ್ಟು ಅಮೌಂಟ್ ಎಲ್ಲ ಕಟ್ಟಬೇಕು ಅಂದಿದ್ದಕ್ಕೆ. ನೆಕ್ಸ್ಟು ಅವತ್ತಿನ ದಿನವೇ ಸಂಜೆ ಹೋಗಿ ನಮ್ಮ ಮನೇಲೆಲ್ಲ ಮಾತಾಡಿದೆ, ಪಾಪ ಈ ಥರ ಕಟ್ಟಬೇಕಂತೆ ಅಮೌಂಟು ಅಂತ ಹೇಳಿ. ನೋಡೋಣ, ಫಸ್ಟು ವರ್ಕ್ ಏನಂತ ತಿಳ್ಕೊ, ಆಮೇಲೆ ನೋಡೋಣ ಅಂತ ಹೇಳಿದರು. ನಾನು ಮೊದಲಿಗೆ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇರಬೇಕಾದ್ರೆ ನಾನು ಪಿ ಜಿಲಿ ಅವತ್ತು ನಾನು ಡೈರೆಕ್ಟ್ ಶಿವಮೊಗ್ಗದಿಂದನೇ ಇಲ್ಲಿಗೆ ಬಂದಿದ್ದು, ಮನೆಗೆ ಹೋಗು ಬಂದಿರಲಿಲ್ಲ. ಆಮೇಲೆ ಶಿವಮೊಗ್ಗದಿಂದ ಹೊರಟಿದ್ದೆ. ಪಿ ಜಿಲಿ ತಿಂಡಿ ತಿನ್ಕೊಂಡು ಬೆಳಗ್ಗೆ ಹೊರಡ್ತಾ ಇದ್ದೆ. ಅಷ್ಟರೊಳಗೆ ನಮ್ಮ ರೂಮಲ್ಲಿ ಒಂದು ಅಕ್ಕ ಇದ್ರು. ಅವ್ರು ಬಂದು, ಎಲ್ಲಿಗೆ ಹೋಗ್ತಿದ್ಯಾ, ಏನು ಬೇರೆ ಕಡೆ ಎಲ್ಲ ಹೊರಟಿದ್ಯಾ ಕೇಳಿದೆ. ಇಲ್ಲ, ನಾನು ಇಲ್ಲೊಂದು ಹುಬ್ಳಿಲೊಂದು ಕಂಪ್ನಿ ನನ್ನ ಕೆಲಸ ಕಟ್ಟಿದ್ರು, ಹೋಗ್ತಾ ಇದ್ದೀನಿ ಹೇಳಿದ್ರೆ. ಅವಾಗ ನಾನು ಹೇಳಿದೆ, ಅವ್ರು ಹೇಳಿದ್ರು, ಇಲ್ಲ ನನ್ನ ಫ್ರೆಂಡ್ ಒಬ್ರು ಈಗ ಕೆಲ್ಸಕ್ಕೆ ಹೋಗಿದ್ರು, ಏನೋ ಸ್ಟಾರ್ಟಿಂಗ್ 3,000 ಕಟ್ಸ್ಕೊಂಡು ಆಮೇಲೆ ಏನೋ 50,000 ಎಲ್ಲ ಕೇಳ್ತಾ ಇದ್ರಂತೆ. ಅದಕ್ಕೆ ನನ್ನ ಫ್ರೆಂಡ್ ಬಿಟ್ಟು ಬಂದರು ಅಂತ ಹೇಳಿದ್ರು. ಹೌದಾ ಅಂತೇಳಿ ನಾನು ಸ್ವಲ್ಪ ವಿಚಾರ ಮಾಡಿದೆ. ಆದರೂ ಅಲ್ಲೇ ನಿಂತ್ಕೊಂಡೆ. ಸ್ವಲ್ಪ ನನ್ನ ಲಗೇಜ್ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೀನಿ. ಆಮೇಲೆ ಅವ್ರು ಅಕ್ಕ ಇದ್ದವರು, ಅಕ್ಕ ಇನ್ನೊಬ್ರು ಅವ್ರು ಹೋಗಿದ್ದು ಫ್ರೆಂಡ್ ನಂಬರೆಲ್ಲ ಕೊಟ್ಟರು ನನಗೆ. ನೋಡು, ಮಾತಾಡೋಕ್ಕೆ ಹಿಂಗೆಲ್ಲ ಇದೆ ಅಂತ, ಸುಮ್ಮನೆ ಏನಕ್ಕೆ ಹೋಗ್ತೀಯ, ಈ ಕಡೆ ಎಜುಕೇಷನು ಆದಂಗೆ ಆಗಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಸುಮ್ಮನೆ 5 ದಿನ ವೇಸ್ಟ್ ಮಾಡ್ಕೊಂಡು ಬರ್ತೀಯ ಅನ್ನೋದು ಅಂತ ಹೇಳಿದರು. ಆಮೇಲೆ ನಾನು ಅಕ್ಕನ ಹತ್ರ ಎಲ್ಲ ಮಾತಾಡಿದೆ. ಅವ್ರು ಹೇಳಿದ್ರು, ಇಲ್ಲ ನಾನು ಹೋಗಿದ್ದೆ, ಈ ಥರ ಅಮೌಂಟ್ ಕಟ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾನು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಹೋಗೋದೋ ಬೇಡ ಅಂತ ಹೇಳಿ. ಆಮೇಲೆ ನಮ್ಮ ಪಪ್ಪಂಗೆ ಫೋನ್ ಮಾಡಿದೆ, ಪಾಪ ಈ ಥರ ಎಲ್ಲ ಮತ್ತೆ ಅಮೌಂಟ್ ಕೊಡ್ಸ್ಕೊತಾರಂತೆ ಅಂತ ಹೇಳಿದರು. ಹೇಳಿದೆ ನಾನು ಅವ್ರಿಗೆ, ನೋಡು ಏನು ಮಾಡ್ತೀಯಾ ಅಂತ ಹೇಳಿದ್ರು. ನಾನು ಲಗೇಜ್ ಹೆಂಗೂ ಪ್ಯಾಕ್ ಮಾಡಿಬಿಟ್ಟಿದ್ದೀನಲ್ಲ, ಒಂದ್ಸಲಿ ಹೋಗಿ ಅವತ್ತೆಲ್ಲರೂ ನಾನು ರಾಂಗ್ ಡಿಸಿಷನ್ ತೊಗೊಂಡಿದ್ರೆ ಮತ್ತೊಬ್ಬರು ಪಿ ಜಿಗೆ ಹೋಗಿದ್ರೆ ನಿಜವಾಗ್ಲೂ ಈ ಥರ ಅವಕಾಶ ಸಿಗ್ತಿರ್ಲಿಲ್ಲ, ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಮಾಡ್ಕೊಂಡು ನಾನು ಅಲ್ಲಿಂದ ಹೊರಟು ಬಸ್ ಹತ್ಕೊಂಡು ಬಂದು ಬಸ್ ಸ್ಟ್ಯಾಂಡಿಗೆಲ್ಲ ಬಂದೆ. ನನ್ನ ಫ್ರೆಂಡೆಲ್ಲ ಬಂದು ಕರ್ಕೊಬಂದು ಈ ಥರ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿದೆ. ಆಮೇಲೆ ದುಡ್ಡಿಂದೆಲ್ಲ ಸ್ವಲ್ಪ ಅಪ್ಪ ಅಮ್ಮ ಕೇಳಿದೆ ನಾನು, ಅಮೌಂಟ್ ಎಲ್ಲ ಅಷ್ಟೆಲ್ಲ ಏನು ಕಟ್ಟಕ್ಕಾಗಲ್ಲ ಮಗ, ಇವಾಗೆಲ್ಲ ಇಲ್ಲಿ ಪಿ ಜಿಗೆ ಕಾಲೇಜಿಗೆ ಅಂತಲೇ ಎಷ್ಟೋ ಅಮೌಂಟ್ 15-20 ಸಾವಿರ ಎಲ್ಲ ಹೋಯಿತು. ಇವಾಗ ಈಗ 30,000-36,000 ಅಂದರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ಅಂತ ಕೇಳಿದ್ರು. ನಾನು ಎಸ್ ಡಿ ಜಿ ಡಿ ಇದೆ ಅಂತ ಮನೇಲಿ ಹೇಳಲೇ ಇಲ್ಲ, ಡೈರೆಕ್ಟ್ ಡಿ ಡಿ ಅಂತಲೇ ಹೇಳಿದೆ. ಡಿ ಡಿ ಇದೆ ಪಾಪ, ಈ ಥರ ಕಟ್ಕೊಡು, ಒನ್ ಟೈಮ್ ಪ್ಲೀಸ್ ನನಗೆ ಕೊಟ್ಬಿಡು ಅಮೌಂಟ್ನ, ನನಗೆ ಒಂದು ತಿಂಗಳು 2 ತಿಂಗಳೊಳಗೆ ರಿಟರ್ನ್ ಮಾಡ್ತೀನಿ, ಪ್ಲೀಸ್ ಕೊಡು ಅಂತ ಹೇಳಿದೆ. ಅದು ಮನೆ ಕಟ್ಟೋದಂತ ಹೇಳಿ ನಮಗೆ ನಮ್ಮ ಅಪ್ಪ ಅವರು ಅಣ್ಣ ತಮ್ಮರು 4 ಜನ ಇದ್ದಾರೆ. ಅದರಲ್ಲಿ ಅವರಿಗೆಲ್ಲ ಮನೆಗೆಲ್ಲ ಹೋಗಿತ್ತು, ನಮಗೆ ಏನೂ ಇರಲಿಲ್ಲ ಮನೆ. ಒಂದು ಸಣ್ಣದೇನೋ ಒಂದು ಆ ಕಡೆ ಏನೋ ತಟ್ಟಿನ ಅದು ಇದು ಕಟ್ಕೊಂಡು ಟಾಪಲ್ಲೆಲ್ಲ ಕಟ್ಕೊಂಡು ನಾವಿದ್ವಿ. 1 ವರ್ಷ ಹೆಚ್ಚು ಕಮ್ಮಿ ಆ ಮನೇಲಿ ಇದ್ವಿ. ಆಮೇಲೆ ಮನೆಯೆಲ್ಲ ನಮ್ಗೆ ಗೌರ್ಮೆಂಟಿಗೆ
ಅಪ್ಲಿಕೇಶನ್ ಎಲ್ಲ ಹಾಕಿದ್ರು ಪಾಪ. ಅದು ರೀಸೆಂಟಾಗಿ ಮನೆ ಇದೆಲ್ಲ ಬಂದಿತ್ತು. ಅದೇ ದುಡ್ಡನ್ನ ನನಗೆ ಕೊಟ್ಟರು. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಕೊಟ್ಟರು. ಏನೋ ಒಂದು ಮಾಡೋಕ್ಕಂತ ಹೊರಟಿದೆಯಲ್ಲ, ಮಾಡು, ಅದು ಏನು ಮಾಡ್ತೀನಿ ಮಾಡು ಅಂತ ಹೇಳಿ ನನಗೆ ಅಮೌಂಟ್ ಎಲ್ಲ ತಂದು ಕೊಟ್ಟರು. ನೆಕ್ಸ್ಟ್ ಅಮೌಂಟ್ ಎಲ್ಲ ಕೊಟ್ಟರು. ನಾನು ಒಂದು ಅಪ್ರೂವಲ್ ಆಗಿದ್ದು ಅವತ್ತಿನ ದಿನವೇ. ಮತ್ತೆ ಇನ್ನು ಬಿಟ್ಟರೆ ನನಗೆ ಪಾಪ ಮತ್ತೇನಾದರೂ ನೆಗೆಟಿವ್ ಏನಾದರೂ ಹೇಳ್ಬಿಡ್ತಾರೆ ಅಂತೇಳಿ ಅವತ್ತಿನ ದಿನ ಇಲ್ಲ ಪಾಪ, ಅರ್ಜೆಂಟ್ ನನಗೆ ಅಮೌಂಟ್ ಕೊಡಲೇಬೇಕು, ನೀನು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೇ ಮಾಡ್ತೀನಿ, ಎಜುಕೇಷನ್ ಮಾಡಲ್ಲ, ನನಗೇನು ಮಾಡಲ್ಲ, ನಾನು ಮೊದಲೇ ನಿನ್ಗೆ ಹೇಳಿರಲಿಲ್ಲ, ಡಿಗ್ರಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಂತೆಲ್ಲ ಹೇಳಿದೆ. ಆಮೇಲೆ ನಮ್ಮ ಪಪ್ಪ ಎಲ್ಲ ಅಮೌಂಟ್ ಎಲ್ಲ ಕೊಟ್ಟರು. ಒಂದು 2 ದಿನದೊಳಗೆ ನಾನು ಡಿ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಡೈಲಿ ಫೋನ್ ಮಾಡೋಕ್ಕೆ ಕೇಳ್ತಾರೆ. ನನಗೆ ಟಿ ಡಿ ಆಗಿದ್ದು ಒಂದು 2 ದಿನದ ಹಿಂದೆ ಏನೋ SD GD ಇಷ್ಟರ ಅಮೌಂಟ್ ಇತ್ತು, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಂತ 2 PD ಆಗಿದ್ದು 2 ದಿನ ಹಿಂದಿನ ದಿನ ಹೇಳಿದ್ದೀನಿ ನಾನು ಈ ಥರ. ಹೌದಾ ಅಂತ ಆಮೇಲೆ ಹೇಳಿದ್ದು. ಆಮೇಲೆ ಇನ್ನೊಬ್ರು ಪಾರ್ಟ್ನರ್ ತೊಗೋಬೇಕು ಅಂತೇಳಿ ಜಾಯಿನ್ ಎಲ್ಲ ಮಾಡಿಸ್ಕೊಂಡು ಆದ್ಮೇಲೆ ಹೇಳಿದೆ. ಯಾಕಂದರೆ ನಮ್ಮ ಪಪ್ಪ ಒಂದಿನ ಚೈನಿಂದ ಕೆಲಸ ಮಾಡಿ ಬಂದಿದ್ರು. ಅದಕ್ಕೆ ಅಲ್ಲಿ ಎಷ್ಟೋ ಲಕ್ಷಗಟ್ಟಲೆ ದುಡ್ಡನ್ನ ನಮ್ಮ ಪಪ್ಪ ಸುಮ್ಮನೆ ಹಾಳು ಮಾಡಿಕೊಂಡು ಬಂದಿದ್ರು. ಅದಕ್ಕೆ ನೀವು ಮೊದಲಿಗೆ ನನಗೆ ಎಲ್ಲರೂ ಪಾರ್ಟ್ನರಾಗಿ ತೊಗೋಬೇಕು ಅಂತೇಳಿ ಎಲ್ಲರೂ ಹೇಳಿದರೆ ನೀವು ನಿಜವಾಗ್ಲೂ ನಾನು ಕಳಿಸ್ತಾ ಇರಲಿಲ್ಲ, ಸುಮ್ಮನೆ ಬಂದ್ಬಿಡು ಅಂತಿದ್ದೆ, ಇಲ್ಲ ನಾನೇ ಬಂದು ಕರ್ಕೊಂಡು ಬರ್ತಿದ್ದೆ ನಿನ್ನ ಅಂತ ಹೇಳಿದ್ರು. ಆಮೇಲೆ ಇವಾಗ ಹೇಳಾದ್ಮೇಲೆ ನಾನು ಇಲ್ಲ ಪಾಪ ಆ ಥರ ಎಲ್ಲ ಏನಿಲ್ಲ, ಈಗ ಬೇರೆ ಸಿಸ್ಟಮ್ಗೆ ಐತಿ, ನೀವು ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೋ, ಬಾ ಇಲ್ಲಿಗೆ ಬೇಕಾದ್ರೆ ನಮ್ಮ ಸರೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ. ಆಮೇಲೆ ರಘು ಸರ್ ಆಗಿರ್ಬೋದು ಅವ್ರ ಹತ್ರ ಎಲ್ಲ ಮಾತಾಡಿಸಿದೆ ನನ್ನ ಮನೆಯಲ್ಲಿ ಅವರೆಲ್ಲ ಕರೆಕ್ಟಾಗಿ ಕ್ಲಾರಿಟಿ ಕೊಟ್ಟರು. ನಂಗೆ ಸ್ಟಾರ್ಟ್ ಆದಮೇಲೂ ನಮ್ಮ ಪಪ್ಪ ಇನ್ನೂ 3-4 ಸತಿ ರಘು ಸರ್ಗೆಲ್ಲ ಕಾಲ್ ಮಾಡಿ ಎಲ್ಲ ವಿಷಯ ತಿಳ್ಕೊಂಡು ಆದಮೇಲೆ ನಾನು ಇಲ್ಲಿರೋದು. ಇವಾಗ PD ಆಗಿದ್ದೀನಿ, ಮನೇಲೆಲ್ಲ ಫೋಟೋ ಎಲ್ಲ ಹಾಕ್ತೆ, ಏನೋ ಒಂದು ಮಾಡ್ತಿದೆಯಲ್ಲ ಮಾಡು, ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ಕೊ ಅಂತೇಳಿ. ನನಗೇನು ಒಂದು ಇಂಟೆನ್ಷನ್ ಅಂದರೆ, ಈಗ ಹೊರಗಡೆ ಎಷ್ಟೋ ಎಜುಕೇಷನ್ ಮಾಡಿದ್ದೀನಿ, ಆದರೆ ಅಪ್ಪ ಅಮ್ಮನಿಗೆ ಸನ್ಮಾನ ಯಾವತ್ತೂ ಮಾಡಿಸಿಲ್ಲ, ಅವ್ರಿಗೆ ಖುಷಿ ಆಗೋದ್ರಿಂದ ಯಾವತ್ತೂ ಮಾಡಿಲ್ಲ ಅಂತೇಳಿ ನನಗೆ ಬೇಜಾರಾಗ್ತಿತ್ತು. ಇವಾಗ ಅವ್ರು ಕ್ಲಾಸ್ ಮಾಡ್ಬೇಕಾದ್ರೆ ಅಪ್ಪ ಅಮ್ಮಂಗೆ ಈ ಥರ ಸನ್ಮಾನ ಮಾಡ್ತಾರೆ ಅಂದ್ಬಿಟ್ಲೆ ನಾನು ಫುಲ್ ಮೈಂಡ್ ಸೆಟ್ ಮಾಡ್ಕೊಬಿಟ್ಟೆ. ಇಲ್ಲ ನಾನು ಮಾಡಿದ್ರೆ ಇಲ್ಲೇ ಮಾಡಬೇಕು. ನನ್ನ ಫ್ರೆಂಡಿಗೂ ಹೇಳ್ತಿದ್ದೆ ರೋಡಲ್ಲಿ ಹೋಗ್ಬೇಕಾರೆ, ಇಲ್ಲ ನಾನಂತೂ ಎಜುಕೇಷನ್ ಮಾಡಲ್ಲ, ಮಾಡಿದ್ರೆ ನಾನು ಇಲ್ಲೇ ಮಾಡಬೇಕು ಹಂಗೆ ಅಂತ ಹೇಳಿ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ರೀಸೆಂಟ್